ಯಾವ ರೀತಿ ಟಾರ್ಚರ್ ಕೊಟ್ಟಿರಬೇಕು ಅಂದರೆ ನನಗಿರೋ ಮಾಹಿತಿ ಕೇರಳಗೆ BJPಯವರು ದುಡ್ಡು ಕೇಳಿದ್ರಂತೆ, ಇವ್ರು ಕೊಟ್ಟಿಲ್ಲ. ಆ ಕಾರಣಕ್ಕೆ ಏನೋ ರೈಡ್ ಆಗಿದೆ. ಸೊ ಅದೇನಾಯ್ತೇನೋ ಗೊತ್ತಿಲ್ಲ. ನೀವು ಇನ್ನೊಂದು ಗೊತ್ತಿರಬೇಕು, ಶೂಟ್ ಮಾಡ್ಕೊಂಡ್ರ ಶೂಟ್ ಮಾಡಿದ್ರ ನಾವು ಯಾರಾದ್ರೂ ನೋಡಿದೀವ? ಎಲ್ಲರೂ ಮಾತಾಡ್ತಿರೋದು ಏನೋ BJPಯವರು ಎಲೆಕ್ಷನ್ಗೆ ಕಾಸು ಕೇಳಿದ್ರಂತೆ 106 ಕೋಟಿ, ಅದನ್ನು ಅವ್ರು ಕೊಟ್ಟಿಲ್ಲ, ಆ ಕಾರಣಕ್ಕೆ ಟಾರ್ಗೆಟ್ ಮಾಡಿದ್ದಾರೆ ಅಂತ. ಈಗ ಅವರು ಒಳಗಡೆ ಇದ್ದವರು ಹೇಳಿದ್ರಷ್ಟೇ ತಾನೆ. ಈಗ ಮರ್ಡರ್ ಆದಾಗ 100 ಜನ 100 ಹೇಳ್ತಾರೆ. ಹಂಗಾದ್ರೆ ಕಾಮನ್ ಮ್ಯಾನ್ಗೊಂದು ನ್ಯಾಯ, IT ಅವ್ರಿಗೊಂದು ನ್ಯಾಯನಾ? ಶೂಟ್ ಮಾಡ್ಕೊಂಡ್ರ ಶೂಟ್ ಮಾಡಿದ್ರ? ಈಗ ಅಲ್ಲಿದ್ದವ್ರು ಯಾರು? IT ಅವರು. ಈಗ ಅಲ್ಲಿ IT ಅವ್ರು ಇದ್ರಲ್ಲ, ಹಂಗಾದ್ರೆ ಏನು ಕ್ಲೀನ್ ಚೀಟ್ ಕೊಟ್ಬಿಡಕ್ಕಾಗುತ್ತಾ? ತನಿಖೆ ಆಗಲಿ, SIT ಕೊಡಲಿ. ನಾವು CBIಗೆಲ್ಲ ಕೊಡಲ್ಲ, ಯಾಕೆಂದರೆ ಅವ್ರ ಕೈಯಲ್ಲಿದೆ CBI. SIT ತನಿಖೆ ಆಗಲಿ. ನನಗೆ ನಂಬಿಕೆ ಇದೆ ಇದಕ್ಕೇನೋ ಒಂದು ಮೇಜರ್ ಟ್ವಿಸ್ಟ್ ಖಂಡಿತವಾಗೂ ಸಿಗುತ್ತೆ. ಇಲ್ಲ SIT ಕೊಡಿ ಅಂತೀವಿ, ನನಗೆ ಗೊತ್ತಿರೋ ಪ್ರಕಾರ ಕೊಡ್ತಾರೆ. ಲಾಸ್ಟ್ ರಾತ್ರಿ ಈ ವಿಚಾರವಾಗಿ ನಾನು ಡಿಸ್ಕಸ್ ಮಾಡ್ತಿದ್ವಿ ನಾವೆಲ್ಲ. ತಪ್ಪೇನಿದ್ರು ಆಚೆ ಬರುತ್ತೆ. IT ಅವ್ರು ತಪ್ಪು ಮಾಡಿದ್ರೂ ಬಿಡಲ್ಲ, ED ಅವ್ರು ತಪ್ಪು ಮಾಡಿದ್ರೂ ಬಿಡಲ್ಲ. ಯಾರು ತಪ್ಪು ಮಾಡಿದ್ರು ತಪ್ಪೆ. ಕಾನೂನು IT ಅವ್ರಿಗೊಂದು, ED ಅವ್ರಿಗೊಂದು, ಮಾನ್ಯ ಮೋದಿಜಿ ಅವ್ರಿಗೊಂದು, ನಡ್ಡಾಜಿಗೊಂದು, ನಿತಿನ್ ನಬೀನ್